ನಾವು ಈ ಟೆಕ್ನಿಕಲ್ ಕ್ರೈಮ್ಸ್ ಅಂತ ಬಂದಾಗ ಹ್ಯಾಕಿಂಗ್ ಅಂತ ನಾವು ನೋಡ್ತೀವಿ, ಬಟ್ ಈ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಹ್ಯಾಕಿಂಗ್ ಬರೋದೇ ಇಲ್ಲ. ಒಂದು ಬೇಸಿಕ್ ಟ್ರಿಕ್ಗಳನ್ನ ಬಳಸಿ ಈ ದುಡ್ಡು ಲಪ್ಟಾಯಿಸ್ತಿದ್ದಾರೆ. ಡಿಜಿಟಲ್ ಅರೆಸ್ಟ್ ಇರ್ಬೋದು, ಅಥವಾ QR ಕೋಡ್ ಪೇಮೆಂಟ್ ಇರಬಹುದು, ಅಥವಾ APK ಸ್ಕ್ಯಾಮ್ಸ್ ಇರ್ಬೋದು, ಅಥವಾ OTP ಸ್ಕ್ಯಾಮ್ಸ್ ಇರಬಹುದು. ಇವೆಲ್ಲವೂ ಬೇಸಿಕ್ ಟ್ರಿಕ್ಸ್ ಹಾಗೂ ಸೋಷಿಯಲ್ ಇಂಜಿನಿಯರಿಂಗ್ ಬಳಸಿ ಮಾಡುವಂಥ ಕೆಲಸಗಳು. ಇಲ್ಲಿ ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂತ ಪ್ರಭೇದ ಬರಲ್ಲ, ಅವೇರ್ ಅನ್ಅವೇರ್ ಅಂತ ಮಾತ್ರ ಬರುತ್ತೆ. ಒಬ್ಬರು ಏನ್ ಬೇಕಾದ್ರೆ ಓದಿರ್ಬೋದು, ದೊಡ್ಡ ಹುದ್ದೆಲಿರಬಹುದು, ಬಟ್ ಈ ಸ್ಕ್ಯಾಮ್ಗಳ ಬಗ್ಗೆ ಅವೇರ್ನೆಸ್ ಇಲ್ಲ ಅಂದ್ರೆ ಒಂದು ಫಿಯರ್ ಕಂಟೆಂಟ್ ರೆಡಿ ಮಾಡ್ತಾರೆ ಅಥವಾ ಪ್ಯಾನಿಕ್ ಮಾಡಿಸ್ತಾರೆ, ಭಯ ಪಡಿಸ್ತಾರೆ, ನಿಮ್ಮ ಮರ್ಯಾದೆ ಹೋಗುತ್ತೆ ಅಂತ ಒಂದು ಅಜೆಂಡಾ ಕ್ರಿಯೇಟ್ ಮಾಡಿ ತದನಂತರ ಅದು ಸ್ಕ್ಯಾಮ್ ನಡೆಯೋದು. ಅವರಾಗಿರ್ಬೋದು ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು. ಈ ರೀತಿ ಫಿಯರ್ ಕ್ರಿಯೇಟ್ ಮಾಡಿ ದುಡ್ಡು ಲಪ್ಟಾಯಿಸೋ ಕೆಲಸ ನಡೀತಿರೋದು ಇದು. ಇಟ್ಸ್ ನಾಟ್ ಹ್ಯಾಕಿಂಗ್, ಬಟ್ ಭಯ ಅಂದ್ರೆ ಹೆಂಗೆ, ಏನ್ ಭಯ ಪಡಿಸ್ತಾರೆ? ಇದರಲ್ಲಿ ಮೇಜರ್ಲಿ ನಡೀತಿರೋದು ಡಿಜಿಟಲ್ ಅರೆಸ್ಟ್. ಒಂದು ವಾಟ್ಸ್ಆ್ಯಪ್ ಕಾಲ್ ಬರುತ್ತೆ. ಇಟ್ ವಿಲ್ ನಾಟ್ ಬಿ ಫ್ರಮ್ ಅದು ನಮ್ಮ ಫೋನ್ ನಂಬರಿಂದ ಇರಲ್ಲ, ವಾಯ್ಸ್ ಓವರ್ ಇಂಟರ್ನೆಟ್ ಯೂಸ್ ಮಾಡಿ ಕಾಲ್ ಮಾಡೋದು. ಒಂದು ಕಾಲ್ ಬಂದು ಆ ಸೆಟಪ್ ಒಂದು ಪೊಲೀಸ್ ಸ್ಟೇಷನ್ ಸೆಟಪ್ ಥರನೇ ಇರುತ್ತೆ. ಒಂದು ಕಾಸ್ಟ್ಯೂಮ್ ಹಾಕಿ, ಪೊಲೀಸ್ ಹ್ಯಾಟ್ ಹಾಕಿ ಕೂತಿರ್ತಾರೆ. ಅವ್ರ ಬಳಿ ನಿಮ್ಮ ಹೆಸರು ಮತ್ತೆ ನಿಮ್ಮ ಫೋನ್ ನಂಬರ್ ಇವೆರಡು ಬಿಟ್ಟು ಬೇರೆ ಏನು ಇನ್ಫಾರ್ಮೇಶನ್ ಇರಲ್ಲ. ಕೆಲವರು ಹೇಳ್ತಾರೆ ಆಧಾರ್ ಕಾರ್ಡ್ ಇರುತ್ತೆ ಅವ್ರ ಹತ್ರ, ಅದು ನಿಮ್ಮ ಬಳಿ ಇಸ್ಕೋತಾರೆ ಡೇಟಾನ ಅವರು. ಓಕೆ, ಈ ಫೋನ್ ನಂಬರ್ ಮತ್ತೆ ನಿಮ್ಮ ಹೆಸರು. ಎಸ್, ಓಕೆ. ಆ ಫೋನ್ ನಂಬರ್ ಮತ್ತೆ ಹೆಸರು ಇದನ್ನ ಬಳಸ್ಕೊಂಡು ಮಿಕ್ಕಿದ ಎಲ್ಲ ಇನ್ಫಾರ್ಮೇಶನ್ನ ಯಾರು ಫೋನ್ ಮಾಡಿರ್ತಾರೆ ಅವ್ರನ್ನ ವಾಪಸ್ ತಗೋತಾರೆ. ನಿಮ್ಮ ಮಗನ ಹೆಸರೇನು? ಹೌದಾ, ಅವ್ರು ಅರೆಸ್ಟ್ ಆಗಿದ್ದಾರೆ. ನಿಮ್ದು ಯಾವ ಏರಿಯಾ? ಬೆಂಗಳೂರಾ? ಓಕೆ, ಹಾಗೆ. ಸೊ ಅವರಿಂದನೇ ಇನ್ಫಾರ್ಮೇಶನ್ ತಗೊಂಡು ಅದ್ರ ಮೇಲೆ ಒಂದು ಸ್ಟೋರಿ ಬಿಲ್ಡಪ್ ಮಾಡ್ತಾರೆ. ಒಂದು ಉದಾಹರಣೆ ಕೊಡಬೇಕು ಅಂದರೆ, ರೀಸೆಂಟ್ಲಿ ಒಬ್ಬರಿಗೆ ಕಾಲ್ ಮಾಡಿ ನಿಮ್ಮ ಮಗ ಅರೆಸ್ಟ್ ಆಗಿದ್ದಾನೆ, ಅವರು ಮತ್ತು ಅವ್ರ ಫ್ರೆಂಡ್ಸ್ ಸೇರ್ಕೊಂಡು ಹರಾಸ್ಮೆಂಟ್ ಮಾಡಿದ್ದಾರೆ ಹುಡುಗಿ ಮೇಲೆ. ಇವಾಗ ಮೀಡಿಯಾದವ್ರಿಗೆ ಕೊಟ್ಬಿಡ್ತೀವಿ ಹೆಸರನ್ನ, ನಾವು ಸ್ಟೇಷನಲ್ಲಿ ಕೂಡಿಸ್ಕೊಂಡಿದ್ದೀವಿ, ರಿಲೀಸ್ ಮಾಡಬೇಕು ಅಂದರೆ ನಮಗೆ ದುಡ್ಡು ಕೊಡಿ ಅಂತ ಕೇಳ್ತಾರೆ. ಈ ರೀತಿ ಆಗ್ಬೋದು. ಅಥವಾ ಮತ್ತೊಂದು ಎಕ್ಸಾಂಪಲ್, ನಿಮ್ಮ ಹೆಸರಲ್ಲಿ ಒಂದು ಆಧಾರ್ ಕಾರ್ಡ್ ನಂಬರ್ ತಗೋತಾರೆ. ಇದನ್ನ ನಿಮ್ಮ ಆಧಾರ್ ಕಾರ್ಡ್ ನಂಬರು, 25 ಸಿಮ್ ಕಾರ್ಡ್ಗಳು ಆ್ಯಕ್ಟಿವ್ ಇದೆ, ಎಲ್ಲ ಟೆರರಿಸಮ್ಗೆ ಬಳಸ್ತಿದ್ದಾರೆ ಈ ಸಿಮ್ ಕಾರ್ಡ್ನ. ಈ ರೀತಿ ಹೆದರಿಸಿ ತದನಂತರ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂದಾಗ ಅವರು ಮೊದಲನೇ ಸ್ಟೆಪ್ ಏನು ಯೂಸ್ ಮಾಡ್ತಾರೆ, ಯಾರಿಗೂ ಹೇಳಬೇಡಿ. ಮೊದಲು ಅವ್ರು ಹೇಳ್ತಾರೆ, ಓಕೆ ಇವಾಗ ಒಂದು ರೂಮ್ಗೆ ಹೋಗಿ ಅಂತಾರೆ, ರೂಮ್ ಹೋಗಿ ಕೂತು ಬಾಗ್ಲು ಹಾಕಿ ಅಂತಾರೆ. ಒಂದು ವಿಡಿಯೋ ಕಾಲ್ ಮಾಡ್ತಾರೆ, ಪೂರ್ತಿ ರೂಮ್ ತೋರಿಸಿ, ರೂಮಲ್ಲಿ ಯಾರೂ ಇರಬಾರ್ದು, ಬಾಗ್ಲು ಹಾಕಿರಬೇಕು, ಅರ್ಧ ಗಂಟೆ ಯಾವ ಥರ ಮಾತಾಡೋಂಗಿಲ್ಲ. ತದನಂತರ ಏನು ಮಾಡ್ತಾರೆ ಅವರು, ಈಗ ಒಂದು ಡೆಪಾಸಿಟ್ ಇಡಬೇಕು ನೀವು ವೆರಿಫಿಕೇಷನ್ಗೆ, ವಾಪಸ್ ನಿಮಗೆ ಅಮೌಂಟ್ ವಾಪಸ್ ಕಳಿಸ್ತೀವಿ ಅಂತ 10,000 ರೂಪಾಯಿ ಇಸ್ಕೋತಾರೆ. ಒಂದು ಕಾನ್ಫಿಡೆನ್ಸ್ ಬರುತ್ತೆ, 10,000 ರೂಪಾಯಿ ವಾಪಸ್ ಕಳಿಸ್ಬಿಡ್ತಾರೆ. ಸೊ ದುಡ್ಡು ಕೊಟ್ಟವ್ರಿಗೆ ಏನಾಗುತ್ತೆ, 10,000 ರೂಪಾಯಿ ವಾಪಸ್ ಬಂತು, ಸೊ ನಿಜವಾದ ಪೊಲೀಸೇ ಇರಬಹುದು ಅಂತ. ತದನಂತರ 1 ಲಕ್ಷ ರೂಪಾಯಿ ಆಗುತ್ತೆ, 10 ಲಕ್ಷ ರೂಪಾಯಿ ಆಗುತ್ತೆ. ಇದು UPI ಇರೋದ್ರಿಂದ 1 ಲಕ್ಷ ಲಿಮಿಟ್ ಇದೆ. ಹಾಗಾಗಿ ಆ 1 ಲಕ್ಷ ತೊಗೊಂಡ್ಬಿಟ್ಟು ತದನಂತರ ಅವರು ಬ್ಯಾಂಕ್ ಟ್ರಾನ್ಸ್ಫರ್ಸ್ ಮಾಡ್ತಾರೆ.